ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ನೀಟ್ ಅಪ್ಡೇಟ್ಗೆ ಸ್ವಾಗತ. ಸಿ ಟಿ ಸೆಕೆಂಡ್ ರೌಂಡ್ ಯಾವಾಗ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಬಂದ್ಬಿಟ್ಟು ಮೈನ್ ಥಿಂಗ್ ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಸಿ ಟಿದು ಫಸ್ಟ್ ರೌಂಡ್ ನಡೀತಾ ಇದೆ. ಸೆಕೆಂಡ್ ರೌಂಡ್ ಇನ್ನೇನು ಶೀಘ್ರದಲ್ಲೇ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಆಲ್ರೆಡಿ ಕೆಯಿಂದ ಸೂಕ್ತದ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ಇಲ್ಲಿ ಫಸ್ಟ್ ರೌಂಡ್ದು ಕಂಪ್ಲೀಟ್ ಪ್ರೊಸೆಸ್ ಮುಗಿದ ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಕೆ ಬಂದ್ಬಿಟ್ಟು ಘೋಷಣೆ ಕೂಡ ಮಾಡಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಬಿಕಾಸ್ ಯಾಕೆ ಅಂದರೆ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದೀರಾ. ಇಲ್ಲಿ ಮೈನ್ ಥಿಂಗ್ ಯಾವುದೇ ರೀತಿ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನ ಆ್ಯಡ್ ಮಾಡೋಕ್ಕಾಗುತ್ತೆ. ಜಸ್ಟ್ ರೀಅರೇಂಜ್ ಮಾಡಿಫಿಕೇಶನ್ ಕೂಡ ಮಾಡ್ಬೋದು. ಪ್ರಾಬಬಲಿ ನೆಕ್ಸ್ಟ್ ವೀಕ್ ನಾವು ಸಾಧ್ಯತೆ ಕೂಡ ಇದೆ ಸೆಕೆಂಡ್ ರೌಂಡ್ನ ಘೋಷಣೆ ಕೂಡ ಮಾಡ್ತಾರೆ. ನಿಮಗೆ ಸಮಯ ಇರುತ್ತೆ ಸೇಮ್ ರೀಅರೇಂಜ್ ಮಾಡಿಫಿಕೇಶನ್ ಮಾಡಿ ಮತ್ತೆ ನೀವು ಚಾಯ್ಸ್ ಎಂಟ್ರಿ ಮಾಡಿ ಆಸಕ್ತ ಅಭ್ಯರ್ಥಿಗಳು ಅಡ್ಮಿಷನ್ಸ್ ಆಗ್ಬೋದು ಕಾಲೇಜ್ಗಳಿಗೆ. ಇಲ್ಲಿ ಯಾರೆಲ್ಲ ಓಲ್ಡ್ ಮಾಡಿದ್ದಾರಾ, ವಿತೌಟ್ ಓಲ್ಡ್ ಹೋಗಿದ್ದಾರಾ ಅಥವಾ ಕೌನ್ಸಿಲಿಂಗ್ ಅದೇ ಸೀಟ್ ಅಲಾಟ್ಮೆಂಟ್ ಕೂಡ ಆಗಿ ಅವರು ಭಾಗವಹಿಸಬಹುದು. ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಅಟೆಂಡ್ ಆಗಿ ಸೀಟ್ ಪಡ್ಕೊಂಡಿರೋರು ಅದೇ ಕಾರಣಕ್ಕೂ ನೆಕ್ಸ್ಟ್ ರೌಂಡ್ಗೆ ಭಾಗವಹಿಸೋಕ್ಕಾಗೋದಿಲ್ಲ. ಇಲ್ಲಿ ನೀಟ್ ರಿಸಲ್ಟ್ ಕೂಡ ಬಂತು. ನೀಟ್ ಕೌನ್ಸಿಲಿಂಗ್ ಕೂಡ ಕಂಬೈನ್ಡ್ ಆಗಿ ನಾವು ಶೀಘ್ರದಲ್ಲೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತೇಳಿ ಕೆಇ ಬಂದ್ಬಿಟ್ಟು ಘೋಷಣೆ ಕೂಡ ಮಾಡಿದೆ. ನೀಟ್ ಬಂದ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ನೀಟ್ ರೋಲ್ ನಂಬರ್ನ ನೀವು ಇಲ್ಲಿ ಕೆಇ ಅಂತ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಕೆಇ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ ಡೇಟಾ ಕೂಡ NTA ಕಡೆ ತೆಗೆದುಕೊಳ್ಳುತ್ತೆ. ನಂತರ ನಿಮಗೆ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ. ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಬಬಲಿ ಈ ಕಾರಣಕ್ಕಾಗಿ ಸೆಕೆಂಡ್ ರೌಂಡ್ ಡಿಲೇ ಆಗ್ಬೋದು ಅನ್ಸುತ್ತೆ. ನೋಡೋಣ ಕಂಬೈನ್ಡ್ ಆಗಿ ಸೆಕೆಂಡ್ ರೌಂಡ್ ಅಟ್ ಎ ಟೈಮ್ ಮಾಡ್ತಾರೆ ನೋಡೋಣ. ಸಿಟಿ ನೀಟ್ ಬಿಕಾಸ್ ಯಾಕೆಂದ್ರೆ ಮತ್ತೆ ಸೀಟ್ಗಳು ವೇಕೆಂಟ್ ಆಗಿ ಉಳಿತದೆ. ಕೆಲವು ಆಕಾಂಕ್ಷಿಗಳು ನೀಟ್ ಕೂಡ ಟ್ರೈ ಮಾಡ್ತಾ ಇರ್ತಾರೆ, ಕೆಲವರು ಸಿಟಿ. ಆ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ಡಿಲೇ ಆದರೂ ಕೂಡ ಆಗ್ಬೋದು ಕೆ ಪ್ರೊಸೆಸ್. ಬಿಕಾಸ್ ನೋಡೋಣ ನೀಟ್ ಯಾವ ರೀತಿ ಆಗುತ್ತೆ ನೋಡೋಣ ಅಂತೇಳಿ ತಯಾರಿ ಮಾಡ್ಕೊಳ್ತಾರೆ. ನಂತರ ನೀಟ್ ಸಮಯ ತೆಗೆದುಕೊಳ್ಳುತ್ತೆ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ಸ್ ಇದೆ. ಥರ್ಡ್ ರೌಂಡ್ ಸಮಯ ಒಟ್ಟಿಗೆ ಸೆಕೆಂಡ್ ರೌಂಡ್ ಅಂತ ಕಂಪ್ಲೀಟ್ ಮಾಡಿಕೊಂಡು ಮೂರನೇ ರೌಂಡಲ್ಲಿ ಬೇಕಾದರೆ ಹೋಲ್ಡ್ ಮಾಡಿಕೊಂಡು ನೀಟ್ ಕೂಡ ಶುರು ಮಾಡಿದ್ರೆ ನಿಮಗೆ ಉತ್ತಮ ಅಂದರೆ ಕಷ್ಟಪಡ್ತೀನಿ. KREDR ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ವಾಟ್ಸಪ್ಪಲ್ಲಿ ನಿಮಗೆ ಲಿಂಕ್ ಕಳಿಸ್ಕೊಡ್ತಾರಂತೆ. ರಿಜಿಸ್ಟ್ರೇಷನ್ದು ನೋಟಿಫೈ ಮಾಡ್ತಾರೆ. ಅಥವಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಥವಾ ನೀವು KE ವೆಬ್ಸೈಟ್ಗೆ ಹೋದರೆ ನಿಮಗೆ ಅಲ್ಲಿ ಪ್ರವೇಶ ಆಪ್ಷನಲ್ಲಿ ನಿಮಗೆ ಗೊತ್ತಿರೋ UG CET ಬಗ್ಗೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಕೂಡ ಆಲ್ರೆಡಿ ನಿಮಗೆ ಮಾಹಿತಿ ಅಧಿಸೂಚನೆಗಳು ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ನೀವು ಗಮನಿಸ್ಬೋದು ಏನೇನ ಇದೆ ಅಂತ. ನೀಟ್ಗೂ ಕೂಡ ಸೇಮ್ ಇದೇ ರೀತಿ ಮಾಹಿತಿ ಕೂಡ ಇದೆ. ನೀವು ಅಲ್ಲಿ ಗಮನಿಸಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಏನೇನು ಮಾಡಬೇಕು ಏನು ಎತ್ತ ಅಂತ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಅಲ್ಲೇ ಗಮನಿಸ್ಬೋದು ವೇಳಾಪಟ್ಟಿ, ಟೈಮ್ ಟೇಬಲ್, ಯಾವಾಗ ಎಲ್ಲಿವರೆಗೂ ಟೈಮ್ ಇದೆ, ಡೆಡ್ ಲೈನ್ ಅಂತೆಲ್ಲ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಾಗೋದು ನೀವು ಚೆಕ್ ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.